ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಸರ್ಕಾರ. ಬಿ ಖಾತೆ ಹೊಂದಿರುವಂತಹ ಅಪಾರ್ಟ್ಮೆಂಟ್ಗಳಿಗೂ ಕೂಡ ಎ ಖಾತಾ ಆಗಲಿದೆ. ಬೆಂಗಳೂರಿನಲ್ಲಿ 10 ಲಕ್ಷಕ್ಕೂ ಅಧಿಕ ಅಪಾರ್ಟ್ಮೆಂಟ್ಗಳಿವೆ. ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಭರ್ಜರಿಯಾದಂತಹ ಗುಡ್ ನ್ಯೂಸ್ ಇದು. ಬಿ ಖಾತೆ ಹೊಂದಿರುವಂತಹ ಅಪಾರ್ಟ್ಮೆಂಟ್ಗಳಿಗೂ ಕೂಡ ಎ ಖಾತಾವನ್ನ ಮಾಡಿಸ್ಕೊಳ್ಬಹುದು. ಬೆಂಗಳೂರಿನಲ್ಲಿ 10 ಲಕ್ಷಕ್ಕೂ ಅಧಿಕ ಅಪಾರ್ಟ್ಮೆಂಟ್ಗಳಿದೆ. ಬೆಂಗಳೂರು ಅಂದರೆ ಫುಲ್ ಈಗ ಅಪಾರ್ಟ್ಮೆಂಟ್ಗಳೇ ತುಂಬಿಕೊಂಡಿರೋದು. ಅದರಲ್ಲಿ 90% ಅಪಾರ್ಟ್ಮೆಂಟ್ಗಳಿಗೆ ಬಿ ಖಾತಾ ಇದೆ. ಈಗ ಇಂತಹ ಅಪಾರ್ಟ್ಮೆಂಟ್ಗಳಿಗೆ ಸಿಗಲಿದೆ ಎ ಖಾತೆಯ ಭಾಗ್ಯ. ಇದು 6ನೇ ಭಾಗ್ಯ ನೋಡಿ. 5 ನಗರ ಪಾಲಿಕೆಗೆ ಸಾವಿರಾರು ಕೋಟಿ ಆದಾಯದ ನಿರೀಕ್ಷೆ. ಒಂದು ಅಪಾರ್ಟ್ಮೆಂಟ್ನಿಂದಲೇ 1.5 ಲಕ್ಷ ಆದಾಯದ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಇದುವರೆಗೂ ಕೂಡ ಯುಡಿಎಸ್ ಮಾತ್ರ ಅಪಾರ್ಟ್ಮೆಂಟ್ಗಳಿಗೆ ಇತ್ತು. ಎ ಖಾತೆಯನ್ನ ನೀಡಲು ಕೆಲ ಮಾನದಂಡಗಳನ್ನು ವಿಧಿಸಿದೆ ಸರ್ಕಾರ. ಹಾಗಾದ್ರೆ ಏನೆಲ್ಲ ಮಾನದಂಡಗಳಿರುತ್ತೆ, ಏನೆಲ್ಲ ರೂಲ್ಸ್ಗಳನ್ನ ಕೂಡ ಫಾಲೋ ಮಾಡಬೇಕಾಗುತ್ತೆ. ಎಸ್, ನಮ್ಮ ಪ್ರಕಾರ ಈಗಾಗಲೇ 5,000 ಅಪ್ಲಿಕೇಶನ್ಸ್ ಈಗಾಗಲೇ ಬಂದಿದೆ. ಈವನ್ ಇಫ್ ಯು ಟೇಕ್ 1 lakh, ಪ್ರತಿಯೊಂದು ಅಪಾರ್ಟ್ಮೆಂಟ್ ನಲ್ಲಿ ಕನಿಷ್ಠ 1 to 1.5 lakhs ಇಸ್ ದ ಪ್ರಾಬಬಲ್ ಅಮೌಂಟ್ ವಿ ಶುಡ್ ಗೆಟ್ ಫ್ರಮ್ ದೆಮ್ ಇಫ್ ದೇ ಆರ್ ಪೇಯಿಂಗ್ ದ ಇಫ್ ದೇ ಆರ್ ಎಲಿಜಿಬಲ್ ಟು ಬಿ ಕನ್ಸಿಡರ್ಡ್ ಆಸ್ ಎನ್ ಎ ಖಾತಾ. ದಟ್ ಇಸ್ ಲ್ಯಾಂಡ್ ಇದು ನಮ್ಮ ರೆಗ್ಯುಲರ್ ಕನ್ವರ್ಷನ್ ಚಾರ್ಜಸ್ ತಗೊಳ್ಬೋದು, ಮತ್ತೆ ಪ್ಲಾನ್ ಸ್ಯಾಂಕ್ಷನ್ ಚಾರ್ಜಸ್ ಎಲ್ಲ ತಗೊಳ್ಬೋದು. ಆ ಥರ ನಾವು ನೋಡ್ತಾ ಇದ್ದೀವಿ. ಬಹುತೇಕ ಇದರಿಂದ ಸಾಕಷ್ಟು ಎವ್ರಿಬಡಿ ವಿಲ್ ಗೆಟ್ ರೆಗ್ಯುಲರೈಸ್. ಟು ಡೆಫಿನೆಟ್ಲಿ ಸಿನ್ಸ್ ದೇ ಟು ಪೇ ಐ ಥಿಂಕ್ 5% ಆಫ್ ದ ಗೈಡೆನ್ಸ್ ವ್ಯಾಲ್ಯೂ ಆಸ್ ದ ಚಾರ್ಜಸ್. ಅದರ ಆಧಾರದ ಮೇಲೆ ನಮಗೆ ಫೀಸ್ ಬರಲಿಕ್ಕೆ ಅವಕಾಶ ಇದೆ. ನಮ್ಮ ಪ್ರಕಾರ ಈಗಾಗಲೇ 5,000 ಅಪ್ಲಿಕೇಶನ್ಸ್ ಈಗಾಗಲೇ ಬಂದಿದೆ. ಈವನ್ ಇಫ್ ಯು ಟೇಕ್ 1 lakh, ಪ್ರತಿಯೊಂದು ಅಪಾರ್ಟ್ಮೆಂಟ್ ನಲ್ಲಿ ಕನಿಷ್ಠ 1 to 1.5 lakhs ಇಸ್ ದ ಪ್ರಾಬಬಲ್